ಕಡೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಕಡೂರಿನ ಜನ ಏನ್ ಹೇಳ್ತಿದ್ದಾರೆ, ಕಡೂರಿನ ಜನರ ನಾಡಿ ಮಿಡಿತ ಏನು ಅಂತ? ಸಮೀರಾ, ಖಂಡಿತವಾಗ್ಲೂ ಕೂಡ ಹಾಸನ ಮತ್ತು ಕಡೂರು ಲೋಕಸಭಾ ಕ್ಷೇತ್ರ ಏನಿದೆ ಸಾಕಷ್ಟು ಒಂದು ಜಿದ್ದಾಜಿದ್ದಿಗೆ ಕಾರಣವಾಗಿರುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ದೇವೇಗೌಡರ ಮಾನಸ ಪಿತ್ರ ಅಂತಾನೆ ಹೆಸರುವಾಸಿಯಾಗಿರುವಂತಹ ವೈಎಸ್ವಿ ದತ್ತ ಅವರು ಪ್ರತಿನಿಧಿಸಿದಂತಹ ಕ್ಷೇತ್ರ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ವೈಎಸ್ವಿ ದತ್ತ ಅವರು ಜೆಡಿಎಸ್ ನಿಂದ ಆಯ್ಕೆಯಾಗಿದ್ರು. ಈ ಬಾರಿ ಬಿಜೆಪಿ ಅಭ್ಯರ್ಥಿ ಬೆಳ್ಳಿ ಪ್ರಕಾಶ್ ಅವರು ಆಯ್ಕೆಯಾಗಿದ್ದಾರೆ. ಕಳೆದ ಬಾರಿ ಎ ಮಂಜು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ರು, ಬಿಜೆಪಿಯಿಂದ ವಿಜಯಶಂಕರ್ ಸಂಕೇಶ್ವರ್ ಹಾಗೆ ಜೆಡಿಎಸ್ ನಿಂದ ಮಾಜಿ ಪ್ರಧಾನಿ HD ದೇವೇಗೌಡರು ಪ್ರತಿನಿಧಿಸಿದಂತ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬದಲಾವಣೆ ಈಗಾಗಿದೆ. ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರು ಹಾಗೇನೆ ಬಿಜೆಪಿಯಿಂದ ಮಂಜು ಅವರು ಸ್ಪರ್ಧಾ ಕಣದಲ್ಲಿದ್ದಾರೆ. ಈ ಬಗ್ಗೆ ಜನರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸರ್. ಈ ಬಾರಿ ಅಂದ್ರೆ ಜೆಡಿಎಸ್ ನಿಂದ ದೇವೇಗೌಡರ ಮೊಮ್ಮಗ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಹಾಗೇನೆ ಬಿಜೆಪಿಯಿಂದ ಎ ಮಂಜು ಸ್ಪರ್ಧೆ ಮಾಡ್ತಾರೆ ಒಂದು ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಪ್ರಾಯ ಏನಿಲ್ಲ, ಇಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಲಯನ್ಸ್ ಆಗಿರೋದ್ರಿಂದ ಪ್ರಾಬಲ್ಯ ಜೆಡಿಎಸ್ಗೆ ಇದೆ. ಯಾರು ಗೆಲ್ತಾರೆ ಸರ್? ಅಂದ್ರೆ ಎ ಮಂಜು ಗೆಲ್ತಾರ ಅಥವಾ ಪ್ರಜ್ವಲ್ ರೇವಣ್ಣ ಗೆಲ್ತಾರ ಸರ್? ಪ್ರಜ್ವಲ್ ರೇವಣ್ಣನೇ ಮುಂದಿದ್ದಾರೆ ನಮ್ಮ ಹಾಸನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಯಾರಾಗ್ಬೇಕು ಅಂತ ನೀವು ಪ್ರಧಾನಿ? ಮೋದಿ ಆಗ್ಬೇಕಾ ರಾಹುಲ್ ಆಗ್ಬೇಕಾ ಸರ್? ನಮಗೆ ಮೋದಿ ಆಗ್ಬೇಕು. ಅಂದ್ರೆ ಈಗ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ ಹಾಸನ ಲೋಕಸಭಾ ಕ್ಷೇತ್ರ ಸೇರುತ್ತೆ, ಇಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ಬೇಕಾ ಅಥವಾ ಎ ಮಂಜು ಗೆಲ್ಬೇಕಾ ಸರ್? ಎ ಮಂಜು ಗೆಲ್ಬೇಕು. ಇನ್ನೊಬ್ರು ನಮ್ಮ ಜೊತೆಗೆ ಹಿರಿಯರಿದ್ದಾರೆ, ರೈತ ಮುಖಂಡರಿದ್ದಾರೆ. ಸರ್, ಈಗ ಹಾಸನ ಮತ್ತು ಕಡೂರು ಲೋಕಸಭಾ ಕ್ಷೇತ್ರ ಸಾಕಷ್ಟು ಸತ್ತು ಮಾಡ್ತಿರೋ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನೀವು ಯಾರನ್ನ ಆಯ್ಕೆ ಮಾಡ್ಬೇಕು ಅಂತೀರಿ? ಪ್ರಜ್ವಲ್ ರೇವಣ್ಣ ಅವರನ್ನ ಆಯ್ಕೆ ಮಾಡಿದ್ರೆ ಇವತ್ತು ಸರ್ಕಾರ ಆಡಳಿತದಲ್ಲಿ ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಅಂತಂದ್ರೆ JDS ಅಂತ ನಿಸ್ಕಂಡಿಸಿ. ಆದ್ರಿಂದ ಮೋದಿಯವರು ಮಾಡಿದ್ರು, GST ತಂದ್ರು. GST ಇಂದ ನಮಗೆಲ್ಲ ನೋವಾಯಿತು, ರೈತರಿಗೆ ಬಹಳ ನೋವು. GST ಇಂದ ಪ್ರತಿಯೊಂದು ಸಾಮಾನ ಪ್ರತಿಯೊಂದು ಕೊಳ್ಳೋರು ರೈತರು ಮತ್ತು ಕಾರ್ಮಿಕರಿಗೆ ಪೂರಾ ಹೊರೆಯಾಗಿದ್ದು. ಇಲ್ಲ ಅವರು ಮೋದಿಯವರು GST ತಂದದ್ದನ್ನ ಇಲ್ಲ ಕಾರ್ಮಿಕರಿಗೆ ರೈತರಿಗೆ ಅಂತ ಕಡಿಮೆ ಮಾಡಿ ಇನ್ನು ಬಾಕಿದ್ ಮಾಡಿದ್ರು ಸರಿ ಹೋಗಿತ್ತು. ಇವತ್ತೊಂದು ಪಂಪ್ ತಗನ್ಲಿ, ಒಂದು ಮೋಟ್ರ್ ತಗನ್ಲಿ, ಒಂದು ಬಟ್ಟೆ ತಗನ್ಲಿ, ಪ್ರತಿಯೊಂದಕ್ಕೂ ರೈತರಿಗೆ GST ವಜೆ ಐತಿ. ಆದ್ರಿಂದ ಇವತ್ತು ನಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಅಂತಂದ್ರೆ JDS ಆಗಿರೋದ್ರಿಂದ JDS ಪರವಾಗಿ ಕೆಲಸ ಮಾಡ್ಬೇಕು ಅಂತ ನಾವು ರೈತ ಸಂಘದ. ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ದೇವೇಗೌಡರ ಈ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದಾರೆ, ಕಳೆದ ಬಾರಿ ಅವರು ಪ್ರತಿನಿಧಿಸಿದ್ರು. ಏನು ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಸರ್, ಪ್ರಜ್ವಲ್ ರೇವಣ್ಣಿಗೆ ಸಪೋರ್ಟ್ ಮಾಡ್ಬೇಕು ಅಂತಿದೆ ನಮ್ದು. ಏನಕ್ಕೆ ಪ್ರಜ್ವಲ್ ರೇವಣ್ಣ? ಯುವಕರು ಒಳ್ಳೆ ಕೆಲಸ ಮಾಡ್ಲಿ ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು ಸರ್? ಎ ಮಂಜು ಗೆಲ್ಬೇಕಾ ಅಥವಾ ಪ್ರಜ್ವಲ್ ರೇವಣ್ಣ ಗೆಲ್ಬೇಕಾ ಸರ್? ರೇವಣ್ಣ ಸೋಲ್ಬೇಕು, ಮಂಜು ಗೆಲ್ಬೇಕು. ನಮಗೆ ಯಾಕೆ ಪ್ರಜ್ವಲ್ ರೇವಣ್ಣ ಅವ್ರು ಸೋಲ್ಬೇಕು? ದೇವೇಗೌಡ ಕೆಲಸ ಮಾಡಿಲ್ಲ, ದೇವೇಗೌಡ ಕಡೂರು ಬಂದಿಲ್ಲ, ಅವರು ಓಟ್ ಕೇಳಿಲ್ಲ, ಕೆಲಸ ಮಾಡಿಲ್ಲ. ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ? ಅವ್ರಿಗೆ ಓಟ್ ಹಾಕೋ ರೂಲ್ಸ್ ಏನಿದೆಯಾ? ಮಕ್ಳು ಮೊಮ್ಮಕ್ಳು ಆಗ್ಬೇಕಾ? ಬೇರೆ ಗೊತ್ತಿಲ್ಲ ಅವ್ರಿಗೆ ಜಡಿಸಿ ಬೇರೆ ನಿಲ್ಸಕ್ಕೆ, ಬೇರೆ ನಿಲ್ಸ್ಕೊಳ್ಳಿ, ಓಟ್ ಹಾಕ್ತೀವಿ ನಾವು. ಅವ್ರು ಆಗ್ಬೇಕಾ ನಿಮಗೆ? ಅದಕ್ಕೋಸ್ಕರ ಮಂಜು ಓಟ್ ಹಾಕ್ತೀವಿ ನಾವು. ನಾವು ಕಾಂಗ್ರೆಸ್ನವರೇ, ಅವ್ರ ಹೆಸರು ಬಿಜೆಪಿ ಓಟ್ ಹಾಕ್ತೀವಿ ನಾವು. ರಮಕಾಂತ್, ಇಲ್ಲೊಬ್ರು ಯುವಕರಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ನಿಮ್ಮ ಅಭಿಪ್ರಾಯ ಏನು? ಎ ಮಂಜು ಅವರು ಮತ್ತೆ ಪ್ರಜ್ವಲ್ ರೇವಣ್ಣ ನೇರ ಅಂದ್ರೆ ಮುಖಾಮುಖಿ ಆಗಿದೆ ಚುನಾವಣೆ. ಈ ಚುನಾವಣೆಯಲ್ಲಿ ಯಾರನ್ನ ನೀವು ಬೆಂಬಲಿಸ್ತೀರಾ? ಯಾರಿಗೆ ನಿಮ್ಮ ಮತ? ಎ ಮಂಜು ಅವರಿಗೆ. ಏನಕ್ಕೆ ಎ ಮಂಜು ಅವರಿಗೆ? ಅಂದ್ರೆ ದೇವೇಗೌಡರು ಪ್ರತಿನಿಧಿಸಿದಂತ ಕ್ಷೇತ್ರ, ಅವ್ರ ಮೊಮ್ಮಗ ಚುನಾವಣಾ ಕಣದಲ್ಲಿದ್ದಾರೆ ಸರ್. ಅಂದ್ರೆ ಅವರು ಅವ್ರದೇ ಒಂದು ಮಂತನದ ಲೆವೆಲ್ ಮ್ಯಾಗ ಅವರೇ ಇದ್ ಮಾಡ್ತಾರೆ, ಬೇರೆಯವರಿಗೆ ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ಅವರು. ಈಗ ಮಗ ಮೊಮ್ಮಗ ಅಪ್ಪ ತಾತ ಇವರೇ ಆದ್ರು, ಇದು ಅವ್ರ ತಪ್ಪು ಮಾಡ್ತಿರೋದು. ಮಂಡ್ಯದಿಂದ ಸುಮಲತಾ ಅವರು ಮೇಡಮ್ ನಿಂತಾರೆ, ಅವ್ರು ಸಪೋರ್ಟ್ ಮಾಡ್ಬೇಕು. ನಿಮ್ಮ ಅಭಿಪ್ರಾಯ ಏನು ಸರ್? ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ನಿಮ್ಮ ಅಭಿಪ್ರಾಯ ಏನು? ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಚೇಂಜ್ ಆಗ್ಬೇಕು ಸರ್. ನಾವು ಬಿಸ್ನೆಸ್ ಅವರು ಬಹಳ ತೊಂದರೆ ಆಗಿದೆ, GST ಬಂದು ಮತ್ತೆ ನೋಟ್ ಬದಲಾಯಿಸೋದ್ರಲ್ಲ ಬಹಳ ತೊಂದರೆ ಆಗಿದೆ ಬಿಸ್ನೆಸ್ಸಿಗೆ. ಸೆಂಟ್ರಲ್ ಗೌರ್ಮೆಂಟ್ ಚೇಂಜ್ ಆಗ್ಬೇಕು. ಇದಿಷ್ಟು ಸಮೀರಾ, ರಮಕಾಂತ್, ಇದಿಷ್ಟು ಅಂದ್ರೆ ಕಡೂರಿನ ರಸ್ತೆಯಲ್ಲಿ ಬೀರೂರು ರಸ್ತೆಯಲ್ಲಿ ಜನರು ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಿರೋದು. ಅಂದ್ರೆ ಎ ಮಂಜು ಹಾಗೇನೆ ಪ್ರಜ್ವಲ್ ರೇವಣ್ಣ ಅವರ ನಡುವೆ ನೇರವಾದಂತಹ ಸ್ಪರ್ಧೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ಸಮೀರಾ, ರಮಕಾಂತ್, ಥ್ಯಾಂಕ್ ಯು ಕಿರಣ್.